ಶ್ರೀ ರಾಘವೇಂದ್ರಾಯ ನಮಃ. ನಾವೆಲ್ಲರೂ ರಾಯರ 355ನೇ ಆರಾಧನಾ ಮಹೋತ್ಸವದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಆರಾಧನೆಯನ್ನು ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಾರೆ. ಎಲ್ಲೆಲ್ಲಿ ನಿಮ್ಮೆಲ್ಲರಿಗೂ ಹತ್ತಿರ ದೇವಸ್ಥಾನ ಇದೆ, ರಾಯರ ಮಠ ಇದೆ, ಎಲ್ಲ ಭಕ್ತರಲ್ಲಿ ಹೋಗಿ ದೇವರಿಗೆ ಗುರುಗಳ ಯಥಾಶಕ್ತಿ ಪ್ರದಕ್ಷಿಣಂ ಅಂತ ಹೇಳ್ತಾರೆ. ರಾಯರಿಗೆ ನಾವಿಷ್ಟೇ ಕೊಡಬೇಕು, ಇಂಥದ್ದೇ ಕೊಡಬೇಕಂತ ಇಲ್ಲ. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಯಥಾಶಕ್ತಿ ಪ್ರದಕ್ಷಿಣಂ. ರಾಯರ ಗುಡಿಗೆ ಹೋಗಿ ರಾಯರ ಮಠ ಹತ್ತಿರ ಇಲ್ಲ ಅಂದರೆ ಮನೆಯಲ್ಲೇ ಒಂದು ಫೋಟೋ ಇಟ್ಟು ಯಥಾಶಕ್ತಿ ಪ್ರದಕ್ಷಿಣೆ ಬಂದರೆ ಸಾಕು, ಗುರುಗಳ ಅನುಗ್ರಹ ಆಗ್ತದೆ. ಹಾಗೆ ದೀಪ ಪ್ರಜ್ವಲನೆ ಮಾಡೋದ್ರಿಂದಾಗಿ ನಮ್ಮ ವಂಶಾಭಿವೃದ್ಧಿ ಆಗ್ತದೆ ಎಂಬುದಾಗಿ ಅಪ್ಪಣ್ಣಾಚಾರ್ಯರು ಸ್ತೋತ್ರದಲ್ಲಿ ಕೊಂಡಾಡಿದ್ದಾರೆ. ಹಲವಾರು ಆರಾಧನೆಗೆ ಸೇವೆಯನ್ನು ಲಿಸ್ಟನ್ನು ನಾವು ನೋಡ್ತೇವೆ. ನೂತನ ವಸ್ತ್ರಾಲಂಕಾರ ಸೇವೆ ಅಂತ ಅಲ್ಲಿ ಬರೆದಿರ್ತಾರೆ. ಏನು ರಾಯರಿಗೆ ನೂತನ ವಸ್ತ್ರಾಲಂಕಾರ ನಾವು ಕೊಡೋದು? ರಾಯರ ಜೀವನದಲ್ಲಿ ಹೇಗಿತ್ತು? ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಕೇಳ್ತೇವೆ ನಾವು. ಒಂದು ವಸ್ತ್ರವನ್ನು ಉಟ್ಟರೆ ಯಾರು 108 ಅದಕ್ಕೆ 16 ಗಂಟೆಗಳನ್ನು ಹಾಕ್ಕೊಂಡು ಜೀವನವನ್ನು ಸಾಗಿದಂಥ ರಾಯರು. ತಾವು ಕಷ್ಟಪಟ್ಟು ನಮಗೆ ಅಮೃತವನ್ನು ಸುರಿಸುವಂತಹ ಮಹಾನುಭಾವರು. ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಒಡಕು ಮುಡುಕಾದಂತಹ ಪಾತ್ರೆಗಳಲ್ಲಿ ಅಡಿಗೆ ಮಾಡಿ ಜೀವನವನ್ನು ಸಾಗಿ ದೇವರಿಗೆ ಭಗವಂತನಿಗೆ ಸಮರ್ಪಣೆ ಮಾಡಿ ತಾವು ಅನ್ನವನ್ನು ಸ್ವೀಕಾರ ಮಾಡಿದಂತಹ ಮಹಾನುಭಾವರು. ಕಷ್ಟದಲ್ಲಿ ಕಷ್ಟವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡಿ ಆ ತಪಸ್ಸೆಲ್ಲವನ್ನು ಕಲಿಯುಗದ ಜನರಿಗೆ ಧಾರೆಯರು ಕೊಡ್ತಾ ಇದ್ದಾರೆ ಮಹಾನುಭಾವರು. ಅಂತಹ ಗುರುಗಳಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದ್ರಿಂದಾಗಿ ನಮ್ಮ ವಸ್ತ್ರ ಶುಭ್ರವಾಗಿರ್ತದೆ, ನಮಗೆ ಯಾವುದೇ ವಸ್ತ್ರಕ್ಕೂ ಕೊರತೆ ಬರುವುದಿಲ್ಲ ಅಂತ ಆ ಉದ್ದೇಶವಾಗಿ ನಾವು ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡುವಂತಹ ಸೇವೆಯನ್ನು ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.